ನೋಡಿ, ಏನು ಈ ಆರ್ ಸಿ ಬಿ ವಿಚಾರದಲ್ಲಿ ಏನು ದುರಂತ ನಡೆದಿದೆ ಅದನ್ನು ಯಾವುದೇ ಕಾರಣಕ್ಕೂ ಸಮರ್ಥನೆ ಆಗಲಿ ಹೋಲಿಕೆ ಆಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದೊಂದು ದುರಂತ. ಈ ಥರ ಆಗಬಾರ್ದಾಗಿತ್ತು. ಆ ಸಿಚುವೇಶನ್ನ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ. ಅದನ್ನು ಅವ್ರು ತೊಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ, ಬಿಕಾಸ್ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಏನಂತ ಹೀಗೆ ಕೆಲವರು ಕಿರ್ಚಾಡ್ಬಿಟ್ರು. ಯಾರೂ ಕಿರ್ಚಾಡಿಲ್ಲ. ಏನಾಗಿದೆ, ಯಾಕಾಗಿದೆ, ಕಾರಣ ಏನಾಗಿದೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೊಳ್ಬೇಕು ಅಂಥೇಳಿ ನನಗನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರವನ್ನು ಅವರ ಇತಿಮಿತಿಯಲ್ಲಿ ಅದನ್ನ ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. ನೀವು ಹೇಳಿದ್ರಿ ಕುಮಾರಸ್ವಾಮಿಯವರು ವಿಜೇಂದ್ರ ಅವರು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅಂತ. ಸೊ ವಿಜೇಂದ್ರ ಅವರು ಗವರ್ನರ್ದು ಹೇಳಿದ್ರಾ? ಗವರ್ನರ್ನು ಆಚೆ ತೆಗಿಬೇಕು ಅಂಥೇಳಿ ತೆಗಿಯಕ್ಕೆ ಹೇಳಿ ಗವರ್ನರ್ನ. ಒಂದು ಈ ಸಿಚುವೇಶನ್ನಿಗೆ ಇದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು ನನಗೆ ಮನಸ್ಸಿಗೆ ನೋವಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆ ನೋವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನಾನು ತೋರಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಅದು ಭಾಳ ಕಷ್ಟ, ನುಂಗೋಕ್ಕಾಗೋದಿಲ್ಲ. ಓಕೆ, ಮಾನ್ಯ ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ. ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು? ಸ್ಟೇಟಿಗೆ ಯಾರು ಹೆಡ್ಡು? ಸಿ ಎಮ್ ಅವರು. ದೇಶಕ್ಕೆ ಯಾರು ಹೆಡ್ಡು? ನಾನು ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆ್ಯಕ್ಷನ್ ತೊಗೊಂಡ್ರಾ? ಇಲ್ಲ. ವಾರ್, ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ, ಬೇರೆದ್ರದ್ದು ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ. ಆದರೂ ಕೂಡ ನಾನು ಮಾತಾಡ್ತೀನಿ. ವಾರನ್ನ ಯಾಕೆ ನಿಲ್ಲಿಸಿದ್ರಿ? ಟ್ರಂಪು ಪಾಕಿಸ್ತಾನ ಇಂಡಿಯನ್ನ ನಿಮಗೆ ಕಾಮನ್ ಸೆನ್ಸು ಅಂತಾರಲ್ಲ, ಈಗ ನೀವು ಪ್ರಜೆ ತಾನೇ, ಖುಷಿ ಆಯಿತಾ ನಿಮಗೆ? ನೀವು ಒಪ್ಕೊಳ್ತೀರಾ ಇದನ್ನು? ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ನಾವೆಲ್ಲ ಇದ್ವಿ. ಹೋಗಿ ನುಗ್ಗಿ ಹೊಡೀರಿ, ನೀವು ಸಂಪೂರ್ಣವಾಗಿ ದೇಶ ನಿಮ್ಮ ಜೊತೆಗಿದೆ ಅಂಥೇಳಿ. ಒಬ್ಬ ವ್ಯಕ್ತಿ ಅಮೇರಿಕದವನು ನಮ್ಮನ್ನು ಪಾಕಿಸ್ತಾನೀಸ್ನ ಹೋಲಿಕೆ ಮಾಡಿ ಬಿಟ್ಟ ತಕ್ಷಣ ನಾವು ಹೆಂಗೆ ಬದುಕೋಕ್ಕಾಗುತ್ತೆ ಆ್ಯಸ್ ಎ ಭಾರತೀಯರಾಗಿ? ಅದಕ್ಕೆ ನಾನು ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ. ಏನೇನು ಇಂಥ ಸಂದರ್ಭದಲ್ಲಿ ಆಗಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ವಿರೋಧ ಪಕ್ಷದವರಿಗೆ ಅವ್ರಿಗೆ ಇದೊಂದು ರೋಗ, ಟೀಕೆ ಮಾಡ್ತಕ್ಕಂಥದ್ದು ರೋಗ. ನಾವು ಏನು ಮಾಡೋದಕ್ಕಾಗೋದಿಲ್ಲ. ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯವ್ರ ಸಾಹೇಬ್ರೂ ಕೂಡ ಸಿದ್ದರಾಮಯ್ಯ ನಮ್ಮ ಬಗ್ಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ, ರಾಹುಲ್ ಗಾಂಧಿಯವ್ರ ಬಗ್ಗೆ. ರಾಹುಲ್ ಗಾಂಧಿಯವರು ಕಾನ್ಸ್ಟಿಟ್ಯೂಷನ್ ಬುಕ್ ಯಾಕೆ ತಪ್ಪ ರೀ? ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡಿಯೋದಕ್ಕೂ ಕೂಡ ಅದೊಂದು ಹೆಮ್ಮೆ. ಅದು ಇವತ್ತು ಇಡೀ ದೇಶದಲ್ಲಿ ಆ ವ್ಯಕ್ತಿಗಳು ಅವರು ಈ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾಯಿದೆ. ಆದರೆ ಒಂದು ಹೇಳ್ತೀನಿ, ಅವ್ರು ಏನು ಟೀಕಾ ಟಿಪ್ಪಣಿ ಮಾಡ್ತಾರೋ ಬೇರೆ ಪ್ರಶ್ನೆ. ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರಗಳು ಏನಾಗಿದೆ, ಈ ಆರ್ ಸಿ ಬಿ ವಿಚಾರದಲ್ಲಿ ಯಾವುದೇ ತಪ್ಪಾದ್ರೂ ಕೂಡ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ನ ಈಗ ಜುಡಿಷಿಯಲ್ ಲೆವೆಲಿಗೆ ಮಾಡ್ತಾಯಿದ್ದಾರೆ. ನ್ಯಾಯಬದ್ಧವಾಗಿ ಆಗುತ್ತೆ ಅಂಥೇಳಿ ವಿಶ್ವಾಸ ಇದೆ. ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಆದಷ್ಟು ಬೇಗ ಮಾಡಬೇಕು ಅಂತಲೂ ಕೂಡ ನಾವು ಕ್ಯಾಬಿನೆಟಲ್ಲಿ ನಾವು ಮಾತಾಡಿದ್ದೀವಿ. ಎಲ್ಲರೂ ಕೂಡ ಒಮ್ಮತದಲ್ಲಿ ನಾವು ಏನೇ ಇದು ತಪ್ಪಾಗಿರೋದಕ್ಕೆ ಅದಕ್ಕೆ ಏನು ಶಿಕ್ಷೆ ಒಳಪಡಿಸ್ತಕ್ಕಂಥ ಒಂದು ನೀತಿ ಏನಿದೆ ನಮ್ಮ ಕಾನೂನಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಾನು ಇವತ್ತು ಕೂಡ ಅದನ್ನೇ ನಾನು ಹೇಳ್ತೀನಿ. ಬಿ ಜೆ ಪಿಯವರಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಸರ್ಕಾರ ಇಲ್ಲ. ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಇಂಥದಕ್ಕೆ ಮಾತ್ರ ಕೇಳ್ತಾರೆ, ಬೇರೆದ್ರ ಬಗ್ಗೆ ಮಾತಾಡಲ್ಲ. ಗ್ಯಾರಂಟಿನ ತೀಕ್ಷ್ಣವಾಗಿ ಹೇಳಿದರು, ಈಗ ನಾವು ಗ್ಯಾರಂಟಿನ ವಿರೋಧ ಮಾಡಲ್ಲ ಅಂತಾರೆ. ನಾನು ಅದೇ ಹೇಳಿದ್ನಲ್ಲ, ಕುಂಭಮೇಳ ಮಾತಾಡಬೇಕಾ ನಾನು ಅದೇ ಅದನ್ನು ನೀವು ಹೋಲಿಕೆ ಮಾಡ್ತೀರಾ ಅಂತ ಮತ್ತೆ ನಮಗೆ ಪ್ರತಿ ಉತ್ತರ ಕೊಡೋದು. ಅವ್ರು ಬರ್ತಕ್ಕಂಥ ಭಾಷೆಗಳು ಕೆಲವು ಇದ್ದಾವೆ ಬಿ ಜೆ ಪಿಯವ್ರು ಮಾತಾಡೋದು. ಈಗ ಕುಮಾರಸ್ವಾಮಿಯವರೇ ಬೇರೆ ವಿಚಾರನ ಅವರು ಮುಖ್ಯಮಂತ್ರಿಗಳಿರ್ಬೇಕಾದ್ರೆ ಹೇಳಿದರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ನಾನು ಇದ್ದವನಲ್ಲಿ ನಾನು ಇನ್ನೂ ಮಾತಾಡಬೇಕಂದ್ರೆ ಬೇಕಾದಷ್ಟು ಮಾತಾಡ್ಬೋದು ಅದ್ರ ಬಗ್ಗೆ. ಯಾಕೆಂದರೆ ಆ ಕುಟುಂಬದಲ್ಲಿ ಬಂದವನು ನಾನು ಕೂಡ, ನಮಗೆ ಗೊತ್ತಿದೆ. ನಾನು ಮಾತಾಡಲ್ಲ. ನೀವು ಅನೌನ್ಸ್ ಮಾಡಿದ್ರು ಹಂಗಾಗಿ ಘಟನೆ ಕಾರಣ ಆಯಿತು ಅಂತ ಹೇಳ್ತಿರುವಂಥದ್ದು. ಅದನ್ನು ಸ್ವಲ್ಪ ಮುಚ್ಚಿಟ್ಟು ಬಿಡಬೇಕಾಯಿತು. ಅವಾಗ ರಿಸೈನ್ ಮಾಡಿಬಿಟ್ರಂತ. ರಿಸೈನ್ ಕೇಳ್ತಾ ಇದ್ದಾರಲ್ಲ ಇವರು. ರಿಸೈನ್ ಮಾಡಿದ್ರನ್ರಿ? ನಾ ಹೇಳಿದ್ನಲ್ಲ, ನೀವು ಆ ಜಾಗದಲ್ಲಿದ್ದಾಗ ನೀವು ಯೋಚನೆ ಮಾಡಲ್ಲ. ಬೇರೆಯವ್ರು ಇದ್ದ ತಕ್ಷಣ ಹೊಟ್ಟೆ ಕಿಚ್ಚಿಗೆ ಮಾಡೋದಿದೆಯಲ್ಲ, ಅದು ತಪ್ಪು.
ದುರಂತ ಈಗಲೂ ಕೂಡ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ನಮ್ಮನೆ ಮಕ್ಕಳಿಗೆ ಹಿಂಗಾದಾಗ ಹೆಂಗಾಗುತ್ತೆ ಅದು ಭಾವನೆಯನ್ನು ಮನೆ ಮುಖ್ಯಮಂತ್ರಿಗಳಲ್ಲೂ ಇದೆ, ಅವರಿಗೂ ತಡೆಯೋಕ್ಕಾಗ್ತಾ ಇಲ್ಲ ಅವರಿಗೆ, ನನಗೆ ಗೊತ್ತಿದೆ. ಆ ಭಾವನೆಗಳನ್ನು ತೋರಿಸೋದಕ್ಕೂ ಅದಕ್ಕೆ ಪ್ರತಿ ಉತ್ತರ ವಿರೋಧ ಪಕ್ಷದವ್ರು ಮಾಡ್ತಾರೆ ಅಂದರೆ ಇದಕ್ಕೇನು ಉತ್ತರ ಕೊಡೋದಕ್ಕಾಗುತ್ತೆ?